ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕೆಲವೊಮ್ಮೆ ಕೆಲವೊಬ್ಬರಿಗೆ ಬುದ್ಧಿವಾದ ಹೇಳೋದು ಸಹ ತಪ್ಪಾಗುತ್ತೆ. ಹಾಗೆ ಏನು ಬುದ್ಧಿವಾದ ಹೇಳಲಿಕ್ಕೆ ಹೋದಂತಹ ವ್ಯಕ್ತಿಯೊಬ್ಬ ಮಸಣ ಸೇರಿದಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯಾಕೆ ಆತ ಸಾವನ್ನಪ್ಪಿದ ಮತ್ತು ಯಾರ ಆತನಿಗೆ ಏನು ಕೆಟ್ಟದ್ದು ಬಯಸಿದವರು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹೀಗೇನು ಏನು ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲೂ ಏನು ಬುದ್ಧಿವಾದ, ಸಾಮಾನ್ಯವಾಗಿ ಏನು ಹಿರಿಯರು ಯಾರಾದರೂ ಒಂದು ಸಣ್ಣವರು ತಪ್ಪು ಮಾಡ್ತಾಯಿದ್ರೆ ಬುದ್ಧಿವಾದ ಹೇಳೋದು ಸಹಜವಾದ ಒಂದು ಪ್ರಕ್ರಿಯೆ. ಮತ್ತು ಮನೆಯಲ್ಲಿ ಅದರಲ್ಲೂ ಕುಟುಂಬಸ್ಥರಲ್ಲೇ ಆ ರೀತಿ ಏನಾದರೂ ಒಂದು ಆದಂಥ ಸಂದರ್ಭದಲ್ಲಿ ತಿದ್ದಿ ತೀಡುವಂತಹ ಕೆಲಸವನ್ನು ಹಿರಿಯರು ಮಾಡ್ತಾರೆ. ಆದರೆ ಇಲ್ಲಿ ಅದೇ ಒಂದು ದೊಡ್ಡ ತಪ್ಪಾಗಿ ಮಾರ್ಪಟ್ಟು ಏನು ವ್ಯಕ್ತಿಯೊಬ್ಬ ಸಾವಿಗೂ ಸಹ ಅದು ಕಾರಣವಾದಂಥ ಘಟನೆ ನಡೆದಿದೆ. ಈ ರೀತಿಯ ಒಂದು ಅಮಾನವೀಯ ಘಟನೆ ಹುಬ್ಬಳ್ಳಿಯ ಗೌಸಿಯಾ ನಗರದಲ್ಲಿ ನಡೆದಿದೆ. ಇಲ್ಲಿ ಏನು ಗೌಸಿಯಾ ನಗರದ ಅಹಮ್ಮದ್ ರಜಾಕ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇವರು ಏನು ಸದ್ದಾಮ್ ಅನ್ನೋ ವ್ಯಕ್ತಿ ಆ ವ್ಯಕ್ತಿಯ ಒಂದು ಕೊಲೆ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಸಹ ಕೇಳಿಬಂದಿದೆ. ಇವರು ಬೇರೆ ಯಾರೂ ಅಲ್ಲ, ಏನು ಅಹಮ್ಮದ್ ಇರ್ಬೋದು ಮತ್ತು ಸದ್ದಾಮ್ ಇವರು ಬೇರೆ ಯಾರೂ ಅಲ್ಲ, ಸಹ ಅಳಿಯ ಮಾವ ಮತ್ತು ಅಳಿಯ. ಅಂದರೆ ಅಹಮ್ಮದ್ ಏನು ರಜಾಕ್ ಏನಿದ್ದಾನೆ ಆತ ಮಗಳು ಕೊಟ್ಟ ಮಾವ. ಆದರೆ ಇಲ್ಲಿ ಸದ್ದಾಮ್ ಅನ್ನೋನು ಏನು ಮದುವೆ ಮಾಡ್ಕೊಂಡಂತಹ ಆತನ ಮಗಳನ್ನ ಮದುವೆ ಮಾಡ್ಕೊಂಡಂತಹ ಅಳಿಯಾಗಿದ್ದ. ಇಲ್ಲಿ ಏನು ಕ್ಷುಲ್ಲಕ ಕಾರಣಕ್ಕಾಗಿ, ಅದು ಏನು ಕುಟುಂಬಸ್ಥರಲ್ಲಿ ಏನು ನಡೆದಂಥ ಒಂದು ಸಣ್ಣ ಕಾರಣಕ್ಕಾಗಿಯೇ ಒಂದು ಜೀವ ಬಲಿಯಾಗಿದೆ ಅಂತ ಹೇಳ್ಬೋದು. ಏನು ಆರೋಪಿ ಇದ್ದಾನೆ ಸದ್ದಾಮ್ ಅನ್ನೋನು ಏನು ಅಹಮ್ಮದ್ ರಜಾಕ್ ಏನಿದ್ದಾನೆ ಆತನ ತಮ್ಮನ ಮಗಳನ್ನ ಮದುವೆ ಆಗಿರ್ತಾನೆ. 6 ವರ್ಷದ ಹಿಂದೆ ಏನು ಮದುವೆ ಆಗಿರುತ್ತೆ. ಆ 6 ವರ್ಷದಿಂದಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಸದ್ದಾಮ್ ತನ್ನ ಪತ್ನಿಗೆ ಕಿರುಕುಳ ಕೊಡ್ತಾನೆ ಇರ್ತಾನೆ ಅನ್ನೋ ಒಂದು ಆರೋಪ ಸಹ ಕೇಳಿ ಬಂದಿದೆ. ನಿನ್ನೆ ರಾತ್ರಿಗೆ ಬಂದಿದ್ದ ಸರ್ ಅವ್ರು ಎಲ್ಲರೂ ನಮ್ಮ ಮನ್ಯಾಗ ಬಂದು ಆವಾಜ್ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ ಸರ್ ಅವ್ರು ಎಲ್ಲರೂ. ನಮ್ಮ ದೊಡ್ಡಪ್ಪ ಹೋಗಿ ಅವ್ರಿಗೆಲ್ಲ ಮಾತಾಡಿದ್ರು. ಅವ್ರಿಗೆ ಏನು ಹೇಳ್ಯಾರ, ಜಮಾತ್ ಕಡೆ ಹೋಗಿ ಎಲ್ಲ ಮಾತಾಡೋರ್ಕೊಂದು ಹೇಳ್ಯಾರ ಅವ್ರಿಗೆ. ಅವ್ರ ಮನೆ ಕಡೆ ಬಂತು ಆವಾಜ್ ಮಾಡ್ಕೊಂಡು ಚಾಲು ಮಾಡಿಬಿಟ್ಟಾರ ಸರ್. ನಮ್ಮ ದೊಡ್ಡಪ್ಪ ನಡಿಪ ಜಮಾತ್ದಾಗ ಹೋಗಿ ಅವ್ರಿಗೆ ಅಂದಿದ್ದೆ ಸರ್. ಅಲ್ಲಿ ಅವ್ರು ಏನಾಗೈತಿ ಏನಿಲ್ಲ ಸರ್, ಅವ್ರು ಬಂದು ಹೊಡೆದು ಬಿಟ್ಟಾರ ಸರ್. ಅವ್ರಿಗೆ ಮೂಲ್ಯಾಗ ತೊಗೊಂಡು ಇಲ್ಲಿ ಹೊಡೆದು ಬಿಟ್ಟಾರ ಸರ್. ಚಾವಿ ತೊಗೊಂಡು ಇಲ್ಲೇ ಹೊಡೆದು ಬಿಟ್ಟಾರ ಸರ್. ಅವ್ರ ಸಿಸ್ಟರ್, ಅವ್ರದ್ದು ಮಮ್ಮಿ ಎಲ್ಲರೂ ಇದ್ದ ಸರ್. ಅವರು ಹೊಡೆದಾರ ಎಲ್ಲರೂ. ಈತ ಸದ್ದಾಮ್ ಏನಿದ್ದಾನೆ ಆಟೋ ಚಾಲಕ ಆಗಿದ್ದ. ಆದರೆ ಅವನು ಆಟೋ ನಡೆಸೋದು ಬಿಟ್ಟು ಬರೀ ಮನೆಯಲ್ಲೇ ಕಾಲಹರಣ ಮಾಡ್ತಾ ಇದ್ದ. ಅದೇ ಕಾರಣಕ್ಕಾಗಿಯೇ ಹೆಂಡತಿ ಅವನ ಜೋಡಿ ಕಿರಿಕ್ ಮಾಡ್ತಾಯಿದ್ಲು. ಈ ಕಾರಣಕ್ಕಾಗಿ ಸದ್ದಾಮ್ ಮತ್ತು ಆತನ ಕುಟುಂಬಸ್ಥರೆಲ್ಲರೂ ಸೇರಿ ಆಕೆಗೆ ಕಿರುಕುಳ ಕೊಡುವಂಥ ಕೆಲಸ ಮಾಡಿದರು. ಹಾಗಾಗಿ ಏನು ಆಗಾಗ ತವ್ರ ಮನೆಗೆ ಬಂದು ಹೋಗೋದು ವಾಡಿಕೆ ಅನ್ನೋ ರೀತಿಯಲ್ಲಿ ಆಗಿತ್ತು. ಮತ್ತು ಏನು ಅವರ ನ್ಯಾಯ ಪಂಚಾಯತಿಗೂ ಸಹ ಸಾಕಷ್ಟು ಆಗಿದ್ವು. ಏನು ಅವನಿಗೆ ಸದ್ದಾಮ್ಗೆ ಬುದ್ಧಿವಾದ ಹೇಳಿ ಮಗಳನ್ನ ಮನೆ ಕಳಿಸ್ಕೊಡುವಂತಹ ಕೆಲಸವನ್ನು ಸಹ ಹಿಂದೆ ಹಲವಾರು ಬಾರಿ ಮಾಡಿದರು. ಮತ್ತು ಏನು ಅವರಿಬ್ಬರ ನಡುವೆ, ಗಂಡ ಹೆಂಡತಿ ನಡುವೆ ಜಗಳ ಆದ ಹಿನ್ನೆಲೆಯಲ್ಲಿ ಆಕೆ ಸದ್ದಾಮ್ನ ಹೆಂಡತಿ ಮನೆಗೆ ಬಂದಿದ್ಲು. ಗೌಸಿಯಾ ಕಾಲೋನಿಯಲ್ಲಿರುವಂತಹ ತಂದೆ ಮನೆಗೆ ಬಂದಿದ್ಲು. ಈ ಸಂದರ್ಭದಲ್ಲಿ ಸದ್ದಾಮ್ ತನ್ನ ಕುಟುಂಬಸ್ಥರ ಜೊತೆ ಬಂದಂತಹ ಸದ್ದಾಮ್ ಏನಂದರೆ ತನ್ನ ಹೆಂಡತಿ ಜೊತೆ ಜಗಳ ತೆಗಿತಾನೆ. ಅದರಲ್ಲೇನು ಬೀದಿಯಲ್ಲಿ ನಿಂತು ಹೆಂಡತಿ ಜೊತೆ ಜಗಳ ಮಾಡೋದನ್ನು ನೋಡಿದಂತಹ ಅಹಮ್ಮದ್ ರಜಾಕ್ ಏನಂದರೆ ಬುದ್ಧಿವಾದ ಹೇಳ್ತಾನೆ. ಅಂದರೆ ರೋಡ್ನಲ್ಲಿ ಯಾಕೆ ಜಗಳ ಮಾಡ್ತೀರಿ ನೀವು, ಮನೆಯೊಳಗೆ ಬರ್ರಿ, ಕುಂತು ಮಾತಾಡೋಣ, ಅದೇನಿದ್ರು ಸಮಸ್ಯೆ ಬಗೆಹರಿಸೋಣ ಅನ್ನೋ ಒಂದು ಬುದ್ಧಿ ಮಾತು ಹೇಳ್ತಾನೆ. ಈ ಒಂದು ನಿಂದ ಸಹಿಸದಂತಹ ಸದ್ದಾಮ್ ಅಹಮ್ಮದ್ ರಜಾಕ್ ಮೇಲೆ ಏಕಾಏಕಿ ದಾಳಿ ಮಾಡ್ತಾನೆ. ಅಂದರೆ ಕಲ್ಲಿನಿಂದ ಎದೆಗೆ ಏಕಾಏಕಿ ದಾಳಿ ಮಾಡ್ತಾನೆ, ಎದೆ ಮೇಲೆ ದಾಳಿ ಮಾಡ್ತಾನೆ, ಎದೆಗೆ ಹೊಡಿತಾನೆ. ನಂತರ ತಲೆಗೂ ಇತ್ಯಾದಿ ದೇಹದ ಇತರೆ ಭಾಗಗಳಲ್ಲೂ ಸಹ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾನೆ. ತಕ್ಷಣ ಆತನನ್ನು ಅಹಮ್ಮದ್ ರಜಾಕ್ನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿನೇ ಆತ ಮೃತಪಟ್ಟಿರೋದಾಗಿ ಕಿಮ್ಸ್ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಆತನ ಶವವನ್ನು ಕಿಮ್ಸ್ನ ಶವಾಗಾರಕ್ಕೆ ರವಾನೆ ಮಾಡಲಾಯಿತು. ನಂತರ ಅದು ಕಿಮ್ಸ್ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಆಯಿತು. ಆದರೆ ಇಲ್ಲಿ ಏನಂದರೆ ಒಂದು ಸಣ್ಣ ಒಂದು ಕಾರಣಕ್ಕಾಗಿ, ಅದು ಬುದ್ಧಿವಾದ ಹೇಳಿದ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿ ಏಕಾಏಕಿ ದಾಳಿಗೆ ತುತ್ತಾದಂತಹ ವ್ಯಕ್ತಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದ. ಮತ್ತು ಇಡೀ ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭವಾಗಿದ್ದ.
ಅಹಮದ್ ರಜಾಕ್ ಏನಿದ್ದ ಆತನಿಗೆ 3 ಮಕ್ಕಳು, 3 ಸಹ ಹೆಣ್ಣು ಮಕ್ಕಳಿದ್ದರು. ಆ 3 ಹೆಣ್ಣು ಮಕ್ಕಳಿಗೆ ಒಬ್ಬ ಮಗಳ ಮದುವೆ ಆಗಿತ್ತು, ಬಿಟ್ಟರೆ ಇನ್ನು 2 ಮಕ್ಕಳ ಮದುವೆ ಆಗಬೇಕಾಗಿತ್ತು. ಹಾಗಾಗಿ ಇಡೀ ಕುಟುಂಬದ ಆಧಾರ ಸ್ತಂಭವೇ ಕಳಚ್ಕೊಂಡ ಸ್ಥಿತಿಯಲ್ಲಿ ಆತನ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ ಅವರು ಬುದ್ಧಿ ಮಾತು ಕೊಡಕ್ಕೆ ಹೇಳಿದ್ರು ಸರ್, ಬುದ್ಧಿ ಮಾತು. ಅದಕ್ಕೆ ಅವ್ರು ಜಗಳ ಮಾಡ್ಕೊಂಡು ಕೋಪದಲ್ಲಿ ಆ ಥರ ಏಟು ಹೊಡ್ಕೊಂಡು ತೀರ್ಕೊಂಡಿದ್ದಾರೆ ಸರ್. ಇರೋರು ಒಬ್ಬರೇ, ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ, 3 ಹೆಣ್ಮಕ್ಳು, 1 ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಇನ್ನಿಬ್ಬರು ಹೆಣ್ಮಕ್ಳು ಮನೆಗೆ ಅವರೇ ಎಲ್ಲ ಯಜಮಾನ್ರು, ಅವರಿಂದನೇ ಮನೆ ನಡೆಯೋದು. ಈಗ ಅವರೇ ಇಲ್ಲ, ಹಿಂಗೆ ಪರಿಸ್ಥಿತಿ ಆಗಿಬಿಟ್ಟೈತೆ ಅವ್ರಿಗೆ. ನಾವು ನಮ್ಮ ತಂಗಿಗೆ ಯಜಮಾನ್ರು ಅವರು, ಇಷ್ಟೇ ಸರ್. ಈಗೇನು ಕೃತ್ಯ ಎಸಗಿದ್ದಾನೆ ಏನು ಸದ್ದಾಮ್ನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಆ ಒಂದು ಸದ್ದಾಮ್ ಕುಟುಂಬಸ್ಥರು ಇತರೆ ಯಾರು ಅಲ್ಲಿ ಏನು ಮನೆ ಹತ್ರ ಬಂದಿದ್ರು ಅವರನ್ನು ಸಹ ವಶಕ್ಕೆ ಅವರನ್ನು ಸಹ ವಿಚಾರಣೆಗೆ ಗುರಿಪಡಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈ ಕುರಿತು ಏನು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸಹ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗ್ತಾ ಇದೆ. ಆದರೆ ಒಂದೇನು ಸಿಟ್ಟಿಗೆ ಏನಾದರೂ ಸಿಟ್ಟಿಗೆ ಒಂದು ಅಸ್ತ್ರ ಕೊಟ್ಟ ರೀತಿಯಲ್ಲೇ ಈತ ಏನು ಸದ್ದಾಮ್ ಮಾಡಿರುವಂತಹ ವರ್ತನೆಯಿಂದಾಗಿ ಒಂದು ಕಡೆ ಒಂದು ಕುಟುಂಬಸ್ಥರಿಗೆ ಒಂದು ಆಧಾರ ಸ್ತಂಭ ಇಲ್ಲದಂತಾಯಿತು. ಜೊತೆಗೆ ಹೆಂಡತಿ ಜೊತೆ ಸುಖ ಸಂಸಾರ ಮಾಡಬೇಕಾದಂತಹ ಸದ್ದಾಮ್ ಜೈಲು ಸೇರುವಂತಾಯಿತು. ಅಟ್ಲೀಸ್ಟ್ ಏನು ಹಿರಿಯರು ಬುದ್ಧಿವಾದ ಹೇಳ್ತಾರಂದರೆ ಅಟ್ಲೀಸ್ಟ್ ಅದನ್ನು ಕೇಳುವಂತಹ ತಾಳ್ಮೆ ಆ ಒಂದು ಯುವಕನಲ್ಲಿ ಇರಬೇಕಾಗಿತ್ತು. ಅದು ಬಿಟ್ಟು ಈ ರೀತಿ ಮಾಡಿರೋದ್ರಿಂದಾಗಿ ಜೈಲು ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಆತನ ಹೆಂಡತಿ ಇರ್ಬೋದು, ಇತರರು ಸಹ ಕಣ್ಣೀರು ಹಾಕ್ತಾ ಇದ್ದಾರೆ. ಒಟ್ಟಾರೆ ಏನು ಸದ್ದಾಮನ ಒಂದು ಮುಂಗೋಪಿತನ ಈ ಒಂದು ಜೀವವನ್ನೇ ಬಲಿ ಪಡೆದಿದೆ. ಜೊತೆಗೆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಇರಲಾರ್ದೇ ಆಧಾರ ಸ್ತಂಭ ಇರಲಾರ್ದೆ ಕಣ್ಣೀರಲ್ಲೇ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.